ವೆಲ್ಕಮ್ ಟು ಬಸ್ ಐ ಟಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಎ ಸಿ ವೇವ್ ಫಾರ್ಮ್ ಬಗ್ಗೆ ಇನ್ನೊಂದಷ್ಟು ಕೆಲವು ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಸೊ ನಿನ್ನೆ ಕ್ಲಾಸಲ್ಲಿ ಎ ಸಿ ವೇವ್ ಫಾರ್ಮ್ ಬಗ್ಗೆ ಕೆಲವು ಫಾರ್ಮುಲಾಸ್ ಮತ್ತು ಕೆಲವು ಪ್ರಾಬ್ಲಮ್ಸ್ನ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಸೊ ಫಸ್ಟ್ ಒನ್, ಕ್ಯಾಲ್ಕುಲೇಟ್ ದಿ ಎವರೇಜ್ ವ್ಯಾಲ್ಯೂ ಆಫ್ 328 ವೋಲ್ಟ್ಸ್ ಆರ್ ಎಮ್ ಎಸ್. ಸೊ ಇಲ್ಲಿ 328 ವೋಲ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಎವರೇಜ್ ವ್ಯಾಲ್ಯೂನ ಕಂಡುಹಿಡಿಬೇಕು ಫಸ್ಟ್ ಪ್ರಾಬ್ಲಮಲ್ಲಿ. ಸೊ ಅದಕ್ಕೆ ಎವರೇಜ್ ವ್ಯಾಲ್ಯೂ ಫಾರ್ಮುಲಾ ಬೇಕು ನಮಗೆ. ಸೊ ಎವರೇಜ್ ವ್ಯಾಲ್ಯೂ ಫಾರ್ಮುಲಾ ಏನು? ಎವರೇಜ್ ವ್ಯಾಲ್ಯೂ ಅಥವಾ ಇ ಎವರೇಜ್ ಅಂದರೆ ವೋಲ್ಟೇಜ್ಗೆ ಇ ಎವರೇಜ್ ಯೂಸ್ ಮಾಡ್ತೀವಿ. ಈಸ್ ಈಕ್ವಲ್ ಟು 0.637 ಮಲ್ಟಿಪ್ಲೈಡ್ ಬೈ ಇ ಮ್ಯಾಕ್ಸ್. ಇ ಮ್ಯಾಕ್ಸ್ ಅಂದರೆ ಪೀಕ್ ವ್ಯಾಲ್ಯೂ. ಸೊ ನಮಗೆ ಎವರೇಜ್ ವ್ಯಾಲ್ಯೂನ ಡೈರೆಕ್ಟ್ ಆರ್ ಎಮ್ ಎಸ್ ವ್ಯಾಲ್ಯೂಯಿಂದ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾವು ಇ ಮ್ಯಾಕ್ಸ್ ಪ್ಲೇಸಲ್ಲಿ ಪೀಕ್ ವ್ಯಾಲ್ಯೂದು ಫಾರ್ಮುಲಾ ಹಾಕ್ಕೊಂಡು ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಎವರೇಜ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0.637 ಮಲ್ಟಿಪ್ಲೈಡ್ ಬೈ ಇದು ಪೀಕ್ ವ್ಯಾಲ್ಯೂ ಫಾರ್ಮುಲಾ ಇ ಆರ್ ಎಮ್ ಎಸ್ ಡಿವೈಡೆಡ್ ಬೈ 0.707. ಸೊ ಈಗ ನಾವೇನು ಮಾಡಬೇಕು, ಈ ಆರ್ ಎಮ್ ಎಸ್ ಪ್ಲೇಸಲ್ಲಿ ಆರ್ ಎಮ್ ಎಸ್ ವೋಲ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲ ಅದನ್ನು ಹಾಕೋಬೇಕು. ಡಿವೈಡೆಡ್ ಬೈ 0.707 ಮಾಡಿ ಬರೋ ಆನ್ಸರ್ನ 0.637ಗೆ ಮಲ್ಟಿಪ್ಲೈ ಮಾಡ್ಬೋದು. ಅಥವಾ 0.637 ಮಲ್ಟಿಪ್ಲೈಡ್ ಬೈ 328 ಮಾಡಿದರೆ 208.94 ಬರುತ್ತಾ. ಡಿವೈಡೆಡ್ ಬೈ 0.707 ಮಾಡ್ಬೋದು. ಸೊ ಹೆಂಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತಾ. ಸೊ ಎವರೇಜ್ ವ್ಯಾಲ್ಯೂ 295.53 ವೋಲ್ಟ್ ಬರುತ್ತಾ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಎವರೇಜ್ ವ್ಯಾಲ್ಯೂ ಫಾರ್ಮುಲಾ ತೊಗೋಬೇಕು. ಎವರೇಜ್ ವ್ಯಾಲ್ಯೂ ಫಾರ್ಮುಲಾ ಏನು? 0.637 ಮಲ್ಟಿಪ್ಲೈಡ್ ಬೈ ಇ ಮ್ಯಾಕ್ಸ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 0.637 ಆಗೇ ಇರುತ್ತಾ. ಇ ಮ್ಯಾಕ್ಸ್ ಪ್ಲೇಸಲ್ಲಿ ಏನು ಮಾಡ್ತೀವಿ, ಇ ಮ್ಯಾಕ್ಸ್ ಫಾರ್ಮುಲಾನ ಹಾಕ್ಕೊಂತೀವಿ ನಾವು. ಇ ಮ್ಯಾಕ್ಸ್ ಅಂದರೆ ಪೀಕ್ ವೋಲ್ಟೇಜ್ ಅಥವಾ ಪೀಕ್ ವ್ಯಾಲ್ಯೂ. ಸೊ ಅದ್ರ ಫಾರ್ಮುಲಾನ ಹಾಕ್ಕೊಂತೀವಿ. ಅದ್ರ ಫಾರ್ಮುಲಾ ಬಂದು ಆರ್ ಎಮ್ ಎಸ್ ವೋಲ್ಟೇಜ್ ಡಿವೈಡೆಡ್ ಬೈ 0.707 ಅಥವಾ ಇ ಆರ್ ಎಮ್ ಎಸ್ ಡಿವೈಡೆಡ್ ಬೈ 0.707. ಸೊ ಇಲ್ಲಿ ಇ ಆರ್ ಎಮ್ ಎಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ಇ ಆರ್ ಎಮ್ ಎಸ್ ಪ್ಲೇಸಲ್ಲಿ ನಮ್ಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 328 ಅದನ್ನು ಹಾಕೋಬೇಕು. ಸೊ ಕೆಳಗಡೆ 0.707 ಅದೇ ರೀತಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 0.637 ಆ್ಯಂಡ್ 328 ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 208.94 ಆಗುತ್ತಾ. ಸೊ ಕ್ಯಾಲ್ಕುಲೇಟರಲ್ಲಿ ನೋಡ್ಬೋದು 0.637 ಮಲ್ಟಿಪ್ಲೈಡ್ ಬೈ 328 ಈಸ್ ಈಕ್ವಲ್ ಟು 208.936 ಬಂತು. ಸೊ ಲಾಸ್ಟ್ 6ನ ತೆಗೆದು ನಾವು ಅದನ್ನು 9394 ಮಾಡ್ಕೋಬೋದು. ಸೊ 208.94. ಸೊ ಈಗ ಬಂದಿರೋ ವ್ಯಾಲ್ಯೂಗೆ 0.707 ಡಿವೈಡ್ ಮಾಡಿದರೆ ನಮಗೆ ಎವರೇಜ್ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಸೊ ಮತ್ತೆ ಮಾಡ್ಬೋದು ನೀವು 208.94 ಡಿವೈಡೆಡ್ ಬೈ 0.707 ಮಾಡಿದರೆ ನಮಗೆ 295.53 ವೋಲ್ಟ್ ಬರುತ್ತಾ. ಸೊ 290.53 ವೋಲ್ಟ್ ಅನ್ನೋದು ಎವರೇಜ್ ವ್ಯಾಲ್ಯೂ. ಸೊ 328 ಆರ್ ಎಮ್ ಎಸ್ ವ್ಯಾಲ್ಯೂಗೆ ಎವರೇಜ್ ವ್ಯಾಲ್ಯೂ ಎಷ್ಟು ಬರುತ್ತಾ 295.53 ವೋಲ್ಟ್ಸ್ ಅಷ್ಟು ಎವರೇಜ್ ವ್ಯಾಲ್ಯೂ ಬರುತ್ತಾ. ಸೊ ಇದು ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೇ ಥರ ಸಿಂಪಲ್ ಆಗಿರೋದು. ಎ ಸೈನ್ ವೇವ್ ಹ್ಯಾಸ್ ಎ ಪೀಕ್ ವ್ಯಾಲ್ಯೂ ಆಫ್ 525 ವೋಲ್ಟ್. ಸೊ ಇಲ್ಲಿ ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಒಂದು ಸೈನ್ ವೇವ್ದು 525 ವೋಲ್ಟ್ ಅದ. ಪೀಕ್ ವ್ಯಾಲ್ಯೂ ಅಂದರೆ ಇ ಮ್ಯಾಕ್ಸ್. ಸೊ ಕ್ಯಾಲ್ಕುಲೇಟ್ ಇಟ್ಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಇಲ್ಲಿ ಸಿಂಪಲ್ ಪ್ರಾಬ್ಲಮ್ ಇದು. ಪೀಕ್ ವ್ಯಾಲ್ಯೂ ತೊಗೊಂಡು ಆರ್ ಎಮ್ ಎಸ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಅದ್ರ ಸಲುವಾಗಿ ನಾವು ಆರ್ ಎಮ್ ಎಸ್ ವ್ಯಾಲ್ಯೂ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಇದು ಆರ್ ಎಮ್ ಎಸ್ ವ್ಯಾಲ್ಯೂ ಫಾರ್ಮುಲಾ. ಇ ಆರ್ ಎಮ್ ಎಸ್ ಈಸ್ ಈಕ್ವಲ್ ಟು 0.707 ಇಂಟು ಇ ಮ್ಯಾಕ್ಸ್. ಸೊ ಇ ಆರ್ ಎಮ್ ಎಸ್ ಅಂದರೆ ನಾವು ಕಂಡುಹಿಡಿಬೇಕಾದಂಥ ಆರ್ ಎಮ್ ಎಸ್ ವ್ಯಾಲ್ಯೂ. ಅದ್ರ ಫಾರ್ಮುಲಾ ಬಂದು 0.707 ಮಲ್ಟಿಪ್ಲೈಡ್ ಬೈ ಇ ಮ್ಯಾಕ್ಸ್. ಇ ಮ್ಯಾಕ್ಸ್ ಅಂದರೆ ಪೀಕ್ ವ್ಯಾಲ್ಯೂ. ಸೊ ಪೀಕ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಕೊಟ್ಟಿದ್ದಾರಲ್ಲ 525, ಅದನ್ನು ಈ ಪ್ಲೇಸಲ್ಲಿ ಹಾಕಿ ಫಾರ್ಮುಲಾನ ಸಿಂಪ್ಲಿಫೈ ಮಾಡಬೇಕು. ಸೊ ಇ ಆರ್ ಎಮ್ ಎಸ್ ಈಸ್ ಈಕ್ವಲ್ ಟು 0.707 ಕಾನ್ಸ್ಟೆಂಟ್ ಅದು ಅದೇ ಥರ ಇರುತ್ತಾ ಮಲ್ಟಿಪ್ಲೈಡ್ ಬೈ ಇ ಮ್ಯಾಕ್ಸ್ ಪ್ಲೇಸಲ್ಲಿ ಏನು ಹಾಕ್ಕೊಂತೀವಿ, ಈ ಪೀಕ್ ವ್ಯಾಲ್ಯೂನ ಹಾಕ್ಕೊಂತೀವಿ. ಸೊ 525. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಅಂದರೆ 0.707 ಮಲ್ಟಿಪ್ಲೈಡ್ ಬೈ 525 ಮಾಡಿದರೆ ಎಷ್ಟು ಬರುತ್ತಾ 371.175 ವೋಲ್ಟ್ ಬರುತ್ತಾ. ಸೊ ಇ ಆರ್ ಎಮ್ ಎಸ್ ವ್ಯಾಲ್ಯೂ ಎಷ್ಟು ಬರುತ್ತಾ 525 ವೋಲ್ಟ್ ಪೀಕಿಗೆ ಅಂದರೆ 371.175 ವೋಲ್ಟು ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟು ಇದೇ ಥರ ಸೊ ಇವೆಲ್ಲ
ಆರ್ ಎಮ್ ಎಸ್ ವ್ಯಾಲ್ಯೂ ಮತ್ತು ಪೀಕ್ ವ್ಯಾಲ್ಯೂ ಎವರೇಜ್ ವ್ಯಾಲ್ಯೂ ಕಂಡುಹಿಡಿದಾಯಿತು. ನೆಕ್ಸ್ಟ್ ಏನಂದರೆ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಪ್ರಾಬ್ಲಮ್. ಸೊ ವೇವ್ ಲೆಂತ್ ಕಂಡುಹಿಡಿಬೇಕಾದ್ರೆ ನಮಗೆ ಫ್ರೀಕ್ವೆನ್ಸಿ ಏನಂತ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ವಿಲ್ ಬಿ ದ ವೇವ್ ಲೆಂತ್ ಆಫ್ ಎ ರೇಡಿಯೋ ವೇವ್ ದಟ್ ಹ್ಯಾಸ್ ಫ್ರೀಕ್ವೆನ್ಸಿ ಆಫ್ 620 ಮೆಗಾಹರ್ಟ್ಸ್. ಅಂದರೆ 620 ಮೆಗಾಹರ್ಟ್ಸ್ ಇರುವಂಥ ರೇಡಿಯೋ ವೇವ್ಗೆ ವೇವ್ ಲೆಂತ್ ಎಷ್ಟು ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವೇವ್ ಲೆಂತ್ ಫಾರ್ಮುಲಾ ಏನು, ಇದು ವೇವ್ ಲೆಂತ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್. ಸೊ ವೆಲಾಸಿಟಿ ಬೇಕು ರೇಡಿಯೋ ವೇವ್ಸ್ದು ಮತ್ತು ಫ್ರೀಕ್ವೆನ್ಸಿ ಬೇಕು ರೇಡಿಯೋ ವೇವ್ಸ್ ನಾವು ವೇವ್ ಲೆಂತ್ ಕಂಡುಹಿಡಿಬೇಕಾದ್ರೆ. ಸೊ ವೇವ್ ಲೆಂತ್ ಫಾರ್ಮುಲಾ ಇದು ವೆಲಾಸಿಟಿ ಆಫ್ ರೇಡಿಯೋಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್. ಸೊ ಅದನ್ನು ಶಾರ್ಟ್ ಫಾರ್ಮಲ್ಲಿ ಈ ಥರನೂ ಬರಿಬೋದು. ವಿ ಅಂದರೆ ರೇಡಿಯೋ ವೇವ್ಸ್ದು ವೆಲಾಸಿಟಿ, ಎಫ್ ಅಂದರೆ ಫ್ರೀಕ್ವೆನ್ಸಿ. ಸೊ ಇಲ್ಲಿ ರೇಡಿಯೋ ವೇವ್ಸ್ದು 3 × 10⁸ ಮೀಟರ್ಸ್ ಪರ್ ಸೆಕೆಂಡ್ ವೆಲಾಸಿಟಿ ಇರುತ್ತೆ. ಅಂದರೆ ರೇಡಿಯೋ ವೇವು ಸ್ಪೀಡ್ ಅದು ಅಷ್ಟು ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತವೆ ರೇಡಿಯೋ ವೇವ್ಸ್. ಸೊ ಅದಕ್ಕೆ ಅದನ್ನು ನಾವು ಕಾನ್ಸ್ಟೆಂಟ್ ತೊಗೊತೀವಿ 3 × 10⁸. ಇನ್ನು ಇಲ್ಲಿ ಒಂದು ತಿಳ್ಕೊಬೇಕಾಗಿರೋದು ಏನಂದರೆ ಈ ಸ್ಪೀಡು ಓನ್ಲಿ ಸ್ಪೇಸಲ್ಲಿ, ಏರಲ್ಲಿ ಅಥವಾ ವ್ಯಾಕ್ಯೂಮಲ್ಲಿ ಈ ಸ್ಪೀಡ್ ಇರುತ್ತೆ ರೇಡಿಯೋ ವೇವ್ಸ್ದು. ಕಂಡಕ್ಟ್ರಲ್ಲಿ ಆಗಲಿ ಇನ್ಸುಲೇಟ್ರಲ್ಲಿ ಆಗಲಿ ಈ ಸ್ಪೀಡು ಭಾಳಷ್ಟು ಕಮ್ಮಿ ಇರುತ್ತೆ. ಸೊ ಏರಲ್ಲಿ, ಸ್ಪೇಸಲ್ಲಿ ಅಥವಾ ವ್ಯಾಕ್ಯೂಮಲ್ಲಿ ಯಾವುದೇ ಅಡೆತಡೆ ಇಲ್ಲಾರ್ದಂತೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ ರೇಡಿಯೋ ವೇವ್ಸ್. ಕಂಡಕ್ಟ್ರಲ್ಲಿ, ಇನ್ಸುಲೇಟ್ರಲ್ಲಾದರೆ ಅದಕ್ಕೆ ಬೇರೆ ಬೇರೆ ಸ್ಪೀಡ್ ಬರ್ತವೆ. ಬೇರೆ ಬೇರೆ ಮೆಟಲ್ ಮೇಲೆ ಬೇರೆ ಅದರದ್ದೇ ಆದಂಥ ಪರ್ಮಿಯಬಿಲಿಟಿ, ಕಂಡಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ನಾವು ಏರಲ್ಲೇ ಟ್ರಾವೆಲ್ ಮಾಡುವಂಥ ರೇಡಿಯೋ ವೇವ್ಸ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಇನ್ನು ವೇವ್ ಲೆಂತ್ ಶಾರ್ಟ್ ಫಾರ್ಮುಲಾ ಏನಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 × 10⁸ ಡಿವೈಡೆಡ್ ಬೈ ಎಫ್. ಎಫ್ ಅಂದರೆ ಫ್ರೀಕ್ವೆನ್ಸಿ. ಸೊ ಅಲ್ಲಿ ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಕ್ವಶನಲ್ಲಿ 620 ಮೆಗಾ ಹರ್ಟ್ಸ್. ಸೊ ಅದನ್ನೇ ಈ ಫಾರ್ಮುಲಾದಲ್ಲಿ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿರಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 × 10⁸ ಅದೇ ಹಂಗೆ ತೊಗೋಬೇಕು. ನೆಕ್ಸ್ಟು 620 ಎಫ್ ಪ್ಲೇಸಲ್ಲಿ 620 × 10⁶ ತೊಗೋಬೇಕು. 10⁶ ಯಾಕೆ ಬೇಕಂದರೆ ಇಲ್ಲಿ 620 ಜೊತೆಗೆ ಮೆಗಾ ವ್ಯಾಲ್ಯೂ ಐತೆ. ಸೊ ಮೆಗಾ ವ್ಯಾಲ್ಯೂ ಏನಂದರೆ 10⁶. ಸೊ ಮೆಗಾ ಇಂಡೆಕ್ಸ್ ವ್ಯಾಲ್ಯೂ 10⁶. ಸೊ ಅದಕ್ಕೆ ನಾವು 620 × 10⁶ ಮೆಗಾ ವ್ಯಾಲ್ಯೂನ ತೊಗೊಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಇವು ಭಾಳಷ್ಟು ದೊಡ್ಡ ದೊಡ್ಡ ಇಂಡೆಕ್ಸ್ ಇದಾವೆ. 10⁸ ಆಯಿತು ಮತ್ತು 10⁶ ಆಯಿತು. ಇವನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಡೀಟೇಲಾಗಿ ಮಾಡ್ಕೊತೋದಾಗ ಝೀರೋಸ್ ಭಾಳ ಬರ್ತವೆ, ನಂಬರ್ಸ್ ದೊಡ್ಡದಾಗುತ್ತೆ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ಸೊ ಲಾ ಆಫ್ ಇಂಡಿಸಸ್ ಪ್ರಕಾರ ನಾವು ಇವನ್ನ ಶಾರ್ಟ್ ಆಗಿ ಮಾಡ್ಕೋಬೋದು. ಹೆಂಗಂದರೆ ಸೊ ಇಲ್ಲಿ ನೋಡ್ಬೋದು ನೀವು, ಮೇಲೆ ಕೂಡ 10⁸ ಅದ ಆ್ಯಂಡ್ ಕೆಳಗಡೆ ಕೂಡ 10⁶ ಅದ ಆ್ಯಂಡ್ ಎರಡು ಕೂಡ ಅದಕ್ಕಿಂತ ಮುಂಚೆ ಇರೋ ನಂಬರ್ಗೆ ಮಲ್ಟಿಪ್ಲೈಡ್ ಆಗೈತೆ, ಹೌದಾ? ಸೊ ಮಲ್ಟಿಪ್ಲೈಡ್ ಆಗದ. ಸೊ ಹಿಂಗೆ ಎರಡಕ್ಕೂ ಮಲ್ಟಿಪ್ಲೈ ಇದ್ದಾಗ ನಾವು ಇಲ್ಲಿ ಲಾ ಆಫ್ ಇಂಡಿಸಸ್ನ ಅಪ್ಲೈ ಮಾಡ್ಬೋದು. ಸೊ ಅದರಲ್ಲಿ ಒಂದು ಲಾ ಏನು ಹೇಳುತ್ತೆ ಅಂದರೆ a⁴m ಡಿವೈಡೆಡ್ ಬೈ a⁴n. ಅಂದರೆ ಇಲ್ಲಿ 10⁸ ಡಿವೈಡೆಡ್ ಬೈ 10⁶ ಈಸ್ ಈಕ್ವಲ್ ಟು a⁴m - n. ಸೊ ಇದನ್ನು ನಾವು ಈ ವ್ಯಾಲ್ಯೂಗೆ ಅಪ್ಲೈ ಮಾಡಿದಾಗ ಏನಾಗುತ್ತಾ, ಸೊ 10⁸. ಸೊ ಇಲ್ಲಿ ಅದಲ್ಲ ಮೇಲೆ 10⁸ ಇದು ಆ್ಯಂಡ್ 10⁶. ಸೊ ಇಲ್ಲಿ ಅದಲ್ಲ ಮೇಲ್ಗಡೆ ಕೆಳಗಡೆ 10⁶ ಇದು. ಸೊ ಇವೆರಡನ್ನಷ್ಟೇ ನಾವು ಡಿವೈಡ್ ಮಾಡಿದಾಗ ಇಲ್ಲಿ 3 ಮತ್ತು 620 ಬಿಟ್ಬಿಡ್ರಿ, ಇವಕ್ಕೆ ಯಾವ ರೀತಿ ಇಂಡೆಕ್ಸ್ ಇಲ್ಲ, ಇವಕ್ಕೆ ಯಾವುದೇ ರೀತಿ ಲಾ ಅಪ್ಲೈ ಆಗಲ್ಲ. ಸೊ ಇಲ್ಲಿ 10⁸ ಮತ್ತು 10⁶ ಎರಡು ಡಿವೈಡ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ಎ ಪ್ಲೇಸಲ್ಲಿ 10 ಕಾನ್ಸ್ಟೆಂಟ್ ಆಗದ, ಸೇಮ್ ಅದ. ಸೊ ಎಮ್ ಪ್ಲೇಸಲ್ಲಿ 8 ಅದ ಆ್ಯಂಡ್ ಎನ್ ಪ್ಲೇಸಲ್ಲಿ 6 ಅದ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತಾ 10⁸ - 6 ಆಗುತ್ತಾ. ಅಂದರೆ ನ್ಯೂಮೆರೇಟರ್ ಏನು ಇಂಡೆಕ್ಸ್ ಇರುತ್ತೋ ಅದು ಡಿನಾಮಿನೇಟರಲ್ಲಿ ಮೈನಸ್ ಮಾಡಬೇಕು. ಸೊ ಅಂದರೆ ನ್ಯೂಮೆರೇಟರ್ ಪವರ್ ಏನು 8 ಅದ ನ್ಯೂಮೆರೇಟರ್ ಇಂಡೆಕ್ಸು ಆ್ಯಂಡ್ ಡಿನಾಮಿನೇಟರ್ ಇಂಡೆಕ್ಸ್ ಏನದ 6 ಅದ. ಸೊ ನ್ಯೂಮೆರೇಟರ್ ಮೈನಸ್ ಡಿನಾಮಿನೇಟರ್ ಆಗುತ್ತೆ ಇಲ್ಲಿ, ಅಂದರೆ 8 - 6 ಆಗುತ್ತಾ. ಅಂದರೆ ಏನಾಗುತ್ತೆ ಅದು 10⁸ ಡಿವೈಡೆಡ್ ಬೈ 10⁶ ಈ ಥರ ಬರ್ಕೊಬಂದು ನಾವು 10⁸ - 6. ಸೊ ಕೆಳಗಡೆ ಏನು ಉಳಿದಿರುತ್ತಲ್ಲ 620 ಮಾತ್ರ ಉಳಿದಿರುತ್ತೆ, ಯಾಕಂದರೆ ಇಂಡೆಕ್ಸ್ನ ನಾವು ಮೇಲ್ಗಡೆ ತೊಗೊಂಡಿರ್ತೀವಿ ಇದ್ರ ಜೊತೆಗೆ ಸಿಂಪ್ಲಿಫೈ ಮಾಡೋದಕ್ಕೆ. ಸೊ ಓನ್ಲಿ 620 ಮಾತ್ರ ಉಳಿದಿರುತ್ತೆ. ಸೊ ಇಲ್ಲಿ 620ನ ಬರ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ಪು, ಸೊ 3 × 10⁻² ಬಂತು. 10² ಹೆಂಗಂದರೆ, ಸೊ ಇಲ್ಲಿ ನೀವು ಇಂಡೆಕ್ಸು 8 - 6 ಮಾಡಿದಾಗ 2 ಬರುತ್ತಾ. ಸೊ 10⁻² ಉಳಿತದೆ ಅಲ್ಲಿ. ಸೊ ಏನಾಗುತ್ತೆ ಅಲ್ಟಿಮೇಟಾಗಿ 3 × 10² ಉಳಿತದೆ, ಅಂದರೆ 3 × 10⁻² ಉಳಿತಾ. ಆ್ಯಂಡ್ ಕೆಳಗಡೆ
ಡಿನಾಮಿನೇಟರ್ ಏನಿತ್ತಲ್ಲ 620 ಅದೇ ರೀತಿ ಇಲ್ಲಿ 620 ಬರ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ 10 ಸ್ಕ್ವೇರ್ ಅಂದರೆ 100 ಅಂದರೆ 10 × 10 ಮಾಡಿದರೆ 100 ಆಗುತ್ತಾ, ಇಂಟು 3 ಮಾಡಿದರೆ 300 ಆಗುತ್ತಾ. ಸೊ 300 ಡಿವೈಡೆಡ್ ಬೈ 620. ಸೊ ಇಲ್ಲಿ ಡಿನಾಮಿನೇಟರ್ 620 ಅದ, ಅದೇ ರೀತಿ 620 ತೊಗೊಂಡಿರ್ಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೂಡ. ಸೊ ಅವೆರಡನ್ನು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮಗೆ 0.48 ಆಗುತ್ತಾ. ಸೊ ಅದು ಏನಂದರೆ ನಮಗೆ ಬೇಕಾಗಿರೋಂಥ ವೇವ್ ಲೆಂತ್, ಅಂದರೆ ವೇವ್ ಲೆಂತ್ ಇಷ್ಟು ಇರುತ್ತಾ, ಕ್ಯಾಲ್ಕುಲೇಟ್ ಮಾಡಿದಲ್ಲಿ ಇಷ್ಟತ್ತು ವೇವ್ ಲೆಂತ್ ಅದು 0.48 ಇರುತ್ತಾ. ಇನ್ನು ವೇವ್ ಲೆಂತ್ ಯೂನಿಟ್ ಬಂದು ಮೀಟರ್, ಸೊ ಅದನ್ನು 0.48 ಮೀಟರ್ ಅಂತ ಕೂಡ ಹೇಳ್ಬೋದು. ಇನ್ನು ಇದನ್ನು ಮಿಲಿಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತಾ, ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ 300 ಡಿವೈಡೆಡ್ ಬೈ 620 ಮಾಡಿದರೆ 0.48 ಬರುತ್ತಾ. ಸೊ 0.48 ಮೀಟರ್, ಅಥವಾ ಅದನ್ನು ನಾವು ಮಿಲ್ಲಿ ಕನ್ವರ್ಟ್ ಮಾಡಿದರೆ ಅಂದರೆ ಇಂಟು 1000 ಮಾಡಬೇಕು, ಹಂಗಾದರೆ ಮಿಲಿ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತಾ. ಮಾಡಿದಾಗ ಏನಾಗುತ್ತಾ 480 ಬರುತ್ತಾ, ಅಥವಾ ಸೊ ಅದು 480 ಮಿಲಿ ಮೀಟರ್. ಸೊ ಈ ಥರ ವೇವ್ ಲೆಂತ್ನ ಕಂಡುಹಿಡ್ಕೋಬೇಕು ಫ್ರೀಕ್ವೆನ್ಸಿ ಯೂಸ್ ಮಾಡಿ. ಸೊ ಇನ್ ಕೇಸ್ ನಂಬರ್ಸ್ ಯಾವಾಗ ದೊಡ್ಡದಾಗುತ್ತಾ ಅಂತ ನಮ್ಗೆ ಅನಿಸಿದರೆ ಆವಾಗ ನಾವು ಇಲ್ಲಿ ಲಾ ಆಫ್ ಇಂಡಿಸಸ್ನ ಅಪ್ಲೈ ಮಾಡ್ಬೋದು. ಈ ಲಾನ a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a⁻m - n. ಈ ಫಾರ್ಮುಲನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ನ ಚಿಕ್ಕದಾಗಿ ಮಾಡ್ಕೋಬೋದು. ಇಲ್ಲಾಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ 6 ಸೊನ್ನೆಗಳು ಬರ್ತಾವೆ, ಮೇಲೆ 8 ಸೊನ್ನೆ ಬರ್ತಾವೆ. ನೀವು ಮತ್ತೆ ಸೊನ್ನೆಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಮಾಡಬೇಕಾಗುತ್ತಾ. ಸೊ ಈ ಥರ ಮಾಡಿದರೆ ಸಿಂಪಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ ಅಂತ, ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಕ್ವಶನ್ ಏನಂದರೆ, ವಾಟ್ ವಿಲ್ ಬಿ ದ ವೇವ್ ಲೆಂತ್ ಆಫ್ ರೇಡಿಯೋ ವೇವ್ಸ್ ದಟ್ ಹ್ಯಾಸ್ ಫ್ರೀಕ್ವೆನ್ಸಿ ಆಫ್ 100 kHz. ಸೊ 100 kHz ಇದ್ದಾಗ ವೇವ್ ಲೆಂತ್ ಏನಿರುತ್ತಾ ಆ ರೇಡಿಯೋ ವೇವ್ದು ಅಂತ. ಸೊ ಎಲ್ಲ ಸೇಮ್, ಎಲ್ಲಿವರೆಗೆ ಅಂದರೆ ಇಲ್ಲಿ ತನಕ ಬರ್ಕೊಳೋದ್ರವರೆಗೂ ಸೇಮ್. ಸೊ ಇಲ್ಲಿ ವೇವ್ ಲೆಂತ್ ಫಾರ್ಮ್ ಏನು, ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್. ಸೊ ಇದು ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತಾ. ಸೊ ಎಫ್ ಅಂದರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಪ್ಲೇಸಲ್ಲಿ ನಾವು 100 ಇಂಟು ಕಿಲೋ ವ್ಯಾಲ್ಯೂನ ಹಾಕ್ಕೊಂತೀವಿ. ಸೊ 100 ಇಂಟು ಮಲ್ಟಿಪ್ಲೈಡ್ ಬೈ 10⁻³ ಏನದಲ್ಲ ಅದು ಕಿಲೋ ವ್ಯಾಲ್ಯೂ. ಸೊ ಕಿಲೋ ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡ್ಕೊತೀವಿ. ಸೊ ಇಲ್ಲಿ ಸೇಮ್ ಮತ್ತೆ ಹಿಂದಲ್ ಪ್ರಾಬ್ಲಮ್ ನೋಡೋದಲ್ಲ ಅದೇ ರೀತಿ ಲಾ ಆಫ್ ಇಂಡಿಸಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತಾ, a⁻m ಡಿವೈಡೆಡ್ ಬೈ a⁻n ಈ ಲಾ ಅಪ್ಲೈ ಮಾಡಿದಾಗ ಏನಾಗುತ್ತಾ 10⁻³ ಇರೋದು ಮೇಲ್ಗಡೆ ಹೋಗುತ್ತಾ, ಆ್ಯಂಡ್ 3 ಅನ್ನೋದಲ್ಲ 8ಗೆ ಮೈನಸ್ ಆಗುತ್ತಾ. ಸೊ 8ಗೆ ಮೈನಸ್ ಆದಾಗ ಏನಾಗುತ್ತಾ, ಉಳಿಯೋದು 10⁻5 ಉಳಿತದ, ಕೆಳಗಡೆ 100 ಹೆಂಗಿತ್ತು ಹಂಗೆ ಇರುತ್ತಾ. ಸೊ 3 × 10⁻5 ಮಾಡಿದಾಗ 3 lakhs ಆಗುತ್ತಾ. ಸೊ 10⁻5 ಅಂದರೆ 1 lakh ಆಗುತ್ತಾ, ಒಂದ್ರ ಮುಂದೆ 5 zeros ಬರ್ತಾವ ಅಂದರೆ 1 lakh, ಮಲ್ಟಿಪ್ಲೈಡ್ ಬೈ 3 ಮಾಡಿದಾಗ 3 lakh ಆಗುತ್ತಾ. ಸೊ 3 lakh ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ 3000 ಬರುತ್ತಾ. ಸೊ ಸಿಂಪಲಾಗಿ ಮಾಡ್ಬೋದು, ಇಲ್ಲಿ ಕೆಳಗಡೆ 2 zeros ಮೇಲೆ 2 zeros ಕ್ಯಾನ್ಸಲ್ ಮಾಡಿದರೆ ಉಳಿಯೋದೇನು 3000/1 ಉಳಿತದ. ಸೊ 3000/1 ಈಸ್ ಈಕ್ವಲ್ ಟು 3000. ಸೊ ಇಲ್ಲಿ ವೇವ್ ಲೆಂತ್ ಎಷ್ಟಾಗುತ್ತೆ ಅಂದರೆ 3000 ಮೀಟರ್ ಆಗುತ್ತಾ. 3000 ಮೀಟರ್ ಅಂದರೆ ನಾವು ಅದನ್ನು 3 ಕಿಲೋಮೀಟರ್ ಅಂತಲೂ ಹೇಳ್ಬೋದು. ಸೊ ಇದು 100 kHzಗೆ ಇರೋಂಥ ವೇವ್ ಲೆಂತ್ ಎಷ್ಟು ಅಂದರೆ 3 ಕಿಲೋಮೀಟರ್. ಸೊ ನಾವು ಹಿಂದಿನ ಪ್ರಾಬ್ಲಮಲ್ಲಿ ನೋಡಿದ್ವಿ 620 MHzಗೆ ಓನ್ಲಿ 0.48 ಮೀಟರ್ ಅಂದರೆ ಆಲ್ಮೋಸ್ಟ್ ಅರ್ಧ ಮೀಟರ್ ವೇವ್ ಲೆಂತ್ ಬಂತು. ಅದೇ 100 kHzಗೆ ಆದರೆ 3 ಕಿಲೋಮೀಟರ್ ಅಷ್ಟು ವೇವ್ ಲೆಂತ್ ಬಂತು. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ವೇವ್ ಲೆಂತು ಕಮ್ಮಿ ಆಗುತ್ತಾ, ಫ್ರೀಕ್ವೆನ್ಸಿ ಕಮ್ಮಿ ಆದರೆ ವೇವ್ ಲೆಂತು ಜಾಸ್ತಿ ಆಗುತ್ತಾ. ಸೊ ಇವಾಗಿದ್ದು ಎರಡು ವೇವ್ ಲೆಂತ್ ಮೇಲೆ ವೇವ್ ಲೆಂತ್ನ ಕಂಡುಹಿಡಿಯೋಂಥ ಪ್ರಾಬ್ಲಮ್ಸ್. ನೆಕ್ಸ್ಟು ವೇವ್ ಲೆಂತ್ನ ಬಳಸ್ಕೊಂಡು ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಸೊ ನೋಡಿರಿ ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್ ದಟ್ ಹ್ಯಾಸ್ ವೇವ್ ಲೆಂತ್ ಆಫ್ 82 ಮೀಟರ್. ಸೊ 82 ಮೀಟರ್ ವೇವ್ ಲೆಂತ್ ಇರುವಂಥ ಒಂದು ರೇಡಿಯೋ ವೇವ್ದು ಫ್ರೀಕ್ವೆನ್ಸಿ ಏನಿರುತ್ತಾ ಅಂತ ಕ್ವಶನ್. ಸೊ ನಾವಿಲ್ಲಿ ಫ್ರೀಕ್ವೆನ್ಸಿ ಕಂಡುಹಿಡಿಯೋಂಥ ಫಾರ್ಮುಲನ್ನು ಯೂಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಎರಡು ಫಾರ್ಮುಲಾ ಬರ್ತಾವ, ಒಂದು ಟೈಮ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಇನ್ನೊಂದು ವೇವ್ ಲೆಂತ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವೇವ್ ಲೆಂತ್ ಇಲ್ಲಿ ನಮಗೆ ಕೊಟ್ಟಿರೋದ್ರಿಂದ ಕ್ವಶನಲ್ಲಿ, ಸೊ ವೇವ್ ಲೆಂತ್ ಯೂಸ್ ಮಾಡಿ ಸಾಲ್ವ್ ಮಾಡೋಂಥ ಫಾರ್ಮುಲಾ ಬೇಕಾಗುತ್ತಾ. ಸೊ ಅದು ಫಾರ್ಮುಲಾ ಬಂದು ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಡಿವೈಡೆಡ್ ಬೈ ವೇವ್ ಲೆಂತ್. ಸೊ ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಸೇಮ್ 3 × 10⁸ divided by ವೇವ್ ಲೆಂತ್. ಸೊ ವೇವ್ ಲೆಂತ್ ನಮ್ಮ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಂಡು
ಸಾಲ್ವ್ ಮಾಡಬೇಕು. ಸೊ ಈ ಕ್ವಶನಲ್ಲಿ 82 ಅದ. ಸೊ 82 ಹಾಕೊಂಡು ಸಾಲ್ವ್ ಮಾಡಬೇಕು. ಸೊ ಶಾರ್ಟ್ ಫಾರ್ಮಲ್ಲಿ ಈ ಥರ ಬರಿಬೋದು ಫಾರ್ಮುಲಾನ. ಎಫ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ. ಇನ್ನು ವಿ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ 3 × 10⁸ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 × 10⁸ ಅದೇ ರೀತಿ ಇರುತ್ತಾ. ಲ್ಯಾಂಬ್ಡಾ ಪ್ಲೇಸಲ್ಲಿ ಏನು ಮಾಡ್ತೀವಿ 82ನ ಹಾಕ್ಕೊತೀವಿ. ಸೊ ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್. ಸೊ ವೇವ್ ಲೆಂತ್ ಎಷ್ಟು ಕೊಟ್ಟಿದಾರೋ 82, ಅದನ್ನು 82 ಹಾಕ್ಕೊತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಇನ್ನು ಅದಾದಮೇಲೆ ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ನಾವಿಲ್ಲಿ. 10⁸ ಅನ್ನೋದಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಅಂದರೆ 1 ಮುಂದೆ 8 zeros ಬರ್ತಾವೆ, ಅಂದರೆ ಅದು 10 crores ಆಗುತ್ತಾ. ಸೊ 1 ಮುಂದೆ 8 ಸೊನ್ನೆಗಳು ಬರಬೇಕು, 10 crores ಆಗುತ್ತಾ. ಸೊ 10 crores ಇಂಟು 3 ಮಾಡಿದಾಗ 30 crores ಆಗುತ್ತಾ. ಅಂದರೆ 3 ಮುಂದೆ 8 zeros ಬರ್ತಾವೆ. ಸೊ ಇಲ್ಲಿ ನೋಡ್ಬೋದು ನೀವು 2, 4, 6, 8 zeros ಇದಾವೆ. ಸೊ ಇದನ್ನು ದೊಡ್ಡ ವ್ಯಾಲ್ಯೂ ಆಯಿತು. ಈಗ ಇದನ್ನು 82 ಅಂತ ಡಿವೈಡ್ ಮಾಡೋಕ್ಕಂದ್ರೆ ನಮಗೆ ದೊಡ್ಡ ವ್ಯಾಲ್ಯೂ ಬರುತ್ತೆ ಆನ್ಸರ್. ಸೊ ಅದನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಏನು ಮಾಡ್ಬೋದು, ಸಿಂಪಲ್ ಆಗಿ ಇಲ್ಲಿ ಲಾಸ್ಟ್ ಇರೋಂಥ 6 zeros ತೆಗೆದು 30 lakhಲ್ಲಿರುವಂಥ 6 zerosನ ತೆಗೆದು ನಾವು ಸಪ್ರೇಟ್ ಮಾಡ್ಕೋಬೋದು. ಸೊ 6 zeros ಏನಂದರೆ ಅದು ಮೆಗಾ ವ್ಯಾಲ್ಯೂ. ಸೊ ನಾವಿಲ್ಲಿ 10⁶ ಅಂತ ಸಪ್ರೇಟ್ ಮಾಡ್ಕೋಬೋದು ಅದನ್ನು. ಸೊ ಅವಾಗ ಏನು ಉಳಿತದೆ ಅಂದರೆ 300 ಡಿವೈಡೆಡ್ ಬೈ 82 ಉಳಿತದೆ. ಸೊ ಮೇಲೆ 300 ಉಳಿತದ 6 zeros ತೆಗೆದಾಗ, ಆ್ಯಂಡ್ ಕೆಳಗಡೆ 82 ಯಾವ ರೀತಿ ಇರುತ್ತೆ ಅದನ್ನು ಅದೇ ರೀತಿ ತೊಗೋಬೇಕು. ಸೊ ಇದು 10⁶ ಏನದಲ್ಲ, ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಬರೋ ಆನ್ಸರಲ್ಲಿ ಅದ್ರ ವ್ಯಾಲ್ಯೂನ ಹಾಕ್ಕೊಂಡು ಮಾಡ್ಬೋದು, ವ್ಯಾಲ್ಯೂನ ಯೂನಿಟಲ್ಲಿ ಸೇರಿಸ್ಬೋದು. ಹೆಂಗಂದರೆ ಇಲ್ಲಿ ನೋಡ್ರಿ 300 ಡಿವೈಡೆಡ್ ಬೈ 82 ಮಾಡಿದಾಗ ನಮಗೆ 3.66 ಬರುತ್ತಾ. ಸೊ ಇಲ್ಲಿ ಮಾಡ್ಬೋದು ಕ್ಯಾಲ್ಸಿಯಲ್ಲಿ 300 ಡಿವೈಡೆಡ್ ಬೈ 82 ಮಾಡಿದಾಗ ಏನು ಬರುತ್ತಾ 3.658 ಬರುತ್ತಾ. ಸೊ 8ನ ತೆಗೆದು ನಾವು ಸಿಂಪಲಾಗಿ 5ನ 6 ಮಾಡಿಕೊಂಡು 3.66 ಅಂತ ಬರಿಬೋದು. ಇಂಟು ಇನ್ನು ಇಲ್ಲಿ 10⁶ ಅದ. ಸೊ ಅದನ್ನು ಹಂಗೆ ಬರ್ಕೊಂಡು ಹರ್ಡ್ಸ್ ಅಂತ ಬರಿಬೋದು. ಹರ್ಡ್ಸ್ ಯಾಕೆ ಬರಿತೀವಿ ಅಂದರೆ ಅದು ಫ್ರೀಕ್ವೆನ್ಸಿ ಫಾರ್ಮುಲಾ, ಫ್ರೀಕ್ವೆನ್ಸಿ ಯೂನಿಟ್, ಅದಕ್ಕೆ ಹರ್ಡ್ಸನ್ನು ಯೂಸ್ ಮಾಡ್ತೀವಿ. ಇನ್ನು 10⁶ ಯಾಕೆ ಬರಿತೀವಿ ಅಂದರೆ ನಾವು ಇದು ಹೊರಗಡೆ ತೊಗೊಂಡಿರ್ತೀವಿ, ಅದಕ್ಕೆ ಹಂಗೆ ಸೇರಿಸ್ಬೇಕು ವ್ಯಾಲ್ಯೂ ಬಂದಿರೋಂಥ ಆನ್ಸರಲ್ಲಿ. ಅಥವಾ 10⁶ ಅನ್ನೋದು ಮೆಗಾ ವ್ಯಾಲ್ಯೂ. ಸೊ ಅದನ್ನು ಮೆಗಾ ಅಂತ ಬರ್ಕೊಂಡು ಬಂದಿರೋ ವ್ಯಾಲ್ಯೂನ ಬಂದಿರೋ ಆನ್ಸರ್ ಈ ಥರ ಕೂಡ ಬರಿಬೋದು, 3.66 ಮೆಗಾ ಹರ್ಡ್ಸ್. ಅಂದರೆ ಇದಿಷ್ಟು ಡಿವೈಡ್ ಮಾಡಿದಾಗ 3.66 ಬರುತ್ತಾ. ಇಲ್ಲಿ ಮೆಗಾ ವ್ಯಾಲ್ಯೂ ಇರೋದ್ರಿಂದ ಮೆಗಾ ವ್ಯಾಲ್ಯೂ ಆಗುತ್ತೆ ಅದು ಕೂಡ. ಸೊ ಇದಿಷ್ಟು ಸಿಂಪಲ್ಲಾಗಿ ವೇವ್ ಲೆಂತ್ ಬಳಸ್ಕೊಂಡು ಯಾವ ಥರ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು. ನೆಕ್ಸ್ಟ್ ಇಂಥದ್ದು ಇನ್ನೊಂದು ನೋಡೋಣ ಅಂತ. ಸೊ ವಾಟ್ ವಿಲ್ ಬಿ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೋ ವೇವ್ಸ್ ದಟ್ ಹ್ಯಾಸ್ ವೇವ್ ಲೆಂತ್ ಆಫ್ 100 millimeter. ಸೊ ಇಲ್ಲಿ ಮಿಲಿಮೀಟರ್ ಕೊಟ್ಟಿದ್ದಾರೆ ವೇವ್ ಲೆಂತಲ್ಲಿ, 100 millimeter ವೇವ್ ಲೆಂತ್. ಅದನ್ನು ನಾವು ಫ್ರೀಕ್ವೆನ್ಸಿಯಾಗಿ ಕಂಡುಹಿಡಿಬೇಕು ಇವಾಗ. ಸೊ ಫಾರ್ಮುಲಾ ಸೇಮ್, ವೆಲಾಸಿಟಿ ಆಫ್ ರೇಡಿಯೋ ವೇವ್ಸ್ ಡಿವೈಡೆಡ್ ಬೈ ವೇವ್ ಲೆಂತ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ರೇಡಿಯೋ ವೆಲಾಸಿಟಿ ಹಾಕ್ಕೊತೀವಿ, ಆಮೇಲೆ ವೇವ್ ಲೆಂತ್ ಹಾಕ್ಕೊತೀವಿ. ಸೊ ವೆಲಾಸಿಟಿ ಅಂತ ಕಾಮನ್ 3 × 10⁸. ವೇವ್ ಲೆಂತ್ ಎಷ್ಟಿದೆ 100 millimeter ಅದ. ಸೊ ನಾವು ಅದನ್ನು 100 × 10⁻³ ಅಂತ ತೊಗೋಬೋದು. ಸೊ 10⁻³ ಯಾಕೆ ತೊಗೊತೀವಿ ಅಂದರೆ ಅದು ಮಿಲಿ ವ್ಯಾಲ್ಯೂ. ಸೊ 100 ಮಲ್ಟಿಪ್ಲೈಡ್ ಬೈ ಮಿಲಿ ವ್ಯಾಲ್ಯೂ ಅಂದರೆ 10⁻³ ಸೊ ಇಲ್ಲಿ ಎರಡಕ್ಕೂ ಈಗ ಇಂಡಿಸಸ್ ಬಂತು. ಮೇಲೆ ಕೂಡ ಇಂಡೆಕ್ಸ್ ಇದೆ, ಕೆಳಗಡೆ ಕೂಡ ಇಂಡೆಕ್ಸ್ ಅದ. ಸೊ ಇಲ್ಲಿ ನಾವು ಈಗ ಈಸಿಯಾಗಿ ಮತ್ತೆ ಲಾ ಆಫ್ ಇಂಡಿಸಸ್ನ ಅಪ್ಲೈ ಮಾಡ್ಬೋದು. ಯಾವ ಲಾ ಅಂದರೆ a⁴m ಡಿವೈಡೆಡ್ ಬೈ a⁴n ಈಸ್ ಈಕ್ವಲ್ ಟು a⁴m ಪ್ಲಸ್ n. ಸೊ ಹಂಗಾದಾಗ ಏನಾಗುತ್ತೆ ಅಂದರೆ ಮೇಲೆ 8 ಆದ ಪವರ್ ಇಂಡೆಕ್ಸ್, ಕೆಳಗಡೆ -3 ಆದ. ಸೊ ಅವಾಗ ಹಿಂಗೆ ಬರ್ಕೊಬೋದು ನಾವು 10⁸ ಡಿವೈಡೆಡ್ ಬೈ 10⁻³ ಈಸ್ ಈಕ್ವಲ್ ಟು 10⁸ ಮೈನಸ್ ಫಾರ್ಮುಲಾದಿಲ್ಲರೋದು ಅದೇ ರೀತಿ ಬರುತ್ತಾ. ಆ್ಯಂಡ್ -3 ಇರೋದನ್ನು ಬ್ರ್ಯಾಕೆಟಲ್ಲಿ ಸಪ್ರೇಟ್ ಬರ್ಕೋಬೇಕು, -3. ಸೊ ಏನಾಗುತ್ತೆ ಟೋಟಲಾಗಿ 10⁸ ಮೈನಸ್ ಆಫ್ -3. ಸೊ ಇಲ್ಲಿ ಏನಾಗುತ್ತಾ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಆಗುತ್ತಾ. ಸೊ ಮೈನಸ್ ಇಂಟು ಮೈನಸ್ ಮಾಡಿದಾಗ ಏನಾಗುತ್ತಾ ಪ್ಲಸ್ ಆಗುತ್ತಾ. ಸೊ ಹಂಗಾದಾಗ ಏನಾಗುತ್ತಾ ಟೋಟಲಾಗಿ 10⁸ ಪ್ಲಸ್ 3 ಆಗುತ್ತಾ. ಇನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಕೆಳಗಡೆ ಇಂಡೆಕ್ಸು ನೆಗೆಟಿವಲ್ಲಿ ಇದ್ದಾಗ ಮೇಲೆ ತೊಗೊಂಡ್ರೆ ಅದು ಪಾಸಿಟಿವ್ ಆಗುತ್ತಾ, ಆ್ಯಂಡ್ ಕೆಳಗಡೆ ಇಂಡೆಕ್ಸ್ ಪಾಸಿಟಿವ್ ಆಗಿದ್ದಾಗ ಮೇಲೆ ತೊಗೊಂಡ್ರೆ ಅದು ನೆಗೆಟಿವ್ ಆಗುತ್ತಾ. ಸೊ ಇದು ಸಿಂಪಲಾಗಿ ಅರ್ಥ ಮಾಡ್ಕೋಬೋದು. ಇನ್ನು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಅಂದರೆ ಸೊ 3 × 10⁸ ಪ್ಲಸ್ 3 ಆಗುತ್ತಾ.
ಆ್ಯಂಡ್ ಡಿವೈಡೆಡ್ ಬೈ 100 ಕೆಳಗೆ ಇಲ್ಲಿ 100 ಉಳಿದಿರುತ್ತಲ್ಲ ಅದನ್ನು ಇಲ್ಲಿ ತೊಗೊತೀವಿ. ಸೊ 3 ಇಂಟು ಬಿಟ್ಬಿಟ್ರೆ ಅದಿಷ್ಟು. ಸೊ ಫಸ್ಟ್ 10 to the power of 8 plus 3 ಏನಾಗುತ್ತೆ ಅಂದರೆ 8 plus 3 is equal to 11. ಸೊ 10 to the power of 11 ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ 3 ಇಂಟು 10 to the power of 11 ಡಿವೈಡೆಡ್ ಬೈ 100 ಇಷ್ಟು ಬಂದಿರೋದು ನಮಗೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು 3 ಮುಂದೆ 11 0 ಹಾಕೋಬೇಕು. ಸೊ ಯಾಕಂದರೆ 10 to the power of 11 ಅಂದರೆ ನಮಗೆ 1 ಮುಂದೆ 6 0 ಬರುತ್ತಾ. ಸೊ 10 to the power of 11 ಅಂದರೆ 10 to the power of 11 ಅಂದರೆ 11 ಬರುತ್ತಾ 1 ಮುಂದೆ ಸೊನ್ನೆಗಳು. ಸೊ 3 ಇಂಟು 10 to the power of 11 ಅಂದರೆ 3 ಮುಂದೆ 11 ಸೊನ್ನೆಗಳನ್ನ ಹಾಕೋಬೇಕು ಡಿವೈಡೆಡ್ ಬೈ 100. ಸೊ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡೋದಾದರೆ, ಸೊ 3 ಮುಂದೆ ಇರೋ 11 ಸೊನ್ನೆಗಳಲ್ಲಿ 9 ಸೊನ್ನೆನ ತೆಗೆದು ನಾವು ಅದನ್ನು ಸಪ್ರೇಟಾಗಿ 10 to the power of 9 ಅಂತ ಸಪ್ರೇಟ್ ಬರ್ಕೋಬೋದು. ಸೊ ಈ 10 to the power of 9 ನಮಗೆ ನೆಕ್ಸ್ಟು ಆನ್ಸರ್ನಲ್ಲಿ ಯೂಸ್ ಆಗುತ್ತೆ. ಸೊ ಅವಾಗ ಏನು ಉಳಿತದ, ಮೇಲ್ಗಡೆ 9 ಜೀರೋಸ್ನ ತೆಗೆದು ಸಪ್ರೇಟ್ ಮಾಡ್ಕೊಂಡಾಗ ಓನ್ಲಿ 300 ಉಳಿತದ ಮೇಲೆ ನಮಗೆ, ಆ್ಯಂಡ್ ಕೆಳಗಡೆ 100 ಉಳಿತದ. ಸೊ 300 ಡಿವೈಡೆಡ್ ಬೈ 100. ಸೊ 300 ಡಿವೈಡೆಡ್ ಬೈ 100 ಮಾಡಿದರೆ 3 ಬರುತ್ತಾ. ಸೊ 20 ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. 3/1 ಅಂದರೆ ಲಾಸ್ಟ್ಗೆ ಆನ್ಸರ್ 3 ಬರುತ್ತಾ. ಆ್ಯಂಡ್ ಇದು 10 to the power of 9 ಏನದಲ್ಲ ಹಂಗೆ ಬರ್ಕೋಬೇಕು ಇಂಟು 10 to the power of 9 ಹರ್ಡ್ಸ್ ಮತ್ತು ಫ್ರೀಕ್ವೆನ್ಸಿ ಯೂನಿಟ್. ಸೊ 10 to the power of 9 ಬರೆಯೋದು ಬೇಡ ಅಂದ್ರೆ ಅದನ್ನು ವ್ಯಾಲ್ಯೂ ಅಲ್ಲಿ ಬರ್ಕೋಬೇಕು. ಅಂದರೆ ಅದರದ್ದು ಇಂಡೆಕ್ಸ್ ನೇಮ್ ಏನದು ಅದನ್ನು ಬರ್ಕೋಬೇಕು. ಸೊ ಇಂಡೆಕ್ಸ್ ನೇಮ್ ಅದರದ್ದು ಗಿಗಾ ಅಂತ ಕರಿತೀವಿ. ಸೊ 10 to the power of 9 ಅಂದರೆ ಅದು ಗಿಗಾ. ಸೊ ಈ ಥರ ಎರಡು ರೀತಿ ಬರಿಬೋದು. 3 ಇಂಟು 10 to the power of 9 ಹರ್ಡ್ಸ್ ಅಂತಲೂ ಬರಿಬೋದು, ಅಥವಾ 3 ಗಿಗಾ ಹರ್ಡ್ಸ್ ಅಂತಲೂ ಬರಿಬೋದು. ಸೊ ಇವು ಮತ್ತು ಕೆಲವಷ್ಟು ಪ್ರಾಬ್ಲಮ್ಸ್ಗಳು ಎ ಸಿ ವೇವ್ ಫಾರ್ಮ್ ಬಗ್ಗೆ. ಸೊ ಇದಿಷ್ಟೇನು ಎ ಸಿ ವೇವ್ ಫಾರ್ಮ್ ಬಗ್ಗೆ ಕ್ಯಾಲ್ಕುಲೇಷನ್ಗಳು. ಅದು ಎ ಸಿ ವೇವ್ ಫಾರ್ಮ್ ಅಂದ್ರೇನು, ಅದರಲ್ಲಿ ಯಾವ ಟರ್ಮ್ಸ್ ಬರ್ತವೆ ಮತ್ತು ಯಾವ್ಯಾವ ರೀತಿ ಔಟನ್ನು ಸಾಲ್ವ್ ಮಾಡ್ಬೋದು, ಯಾವ್ಯಾವ ರೀತಿ ಔಟರ್ ಫಾರ್ಮುಲಾಗಳು ಇರ್ತವೆ ಔಟನ್ನು ಯೂಸ್ ಮಾಡಿ ಯಾವ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅನ್ನೋದು. ಸೊ ಇದಕ್ಕಿಂತ ಮುಂಚೆ 2 ವೀಡಿಯೋ ನೋಡಿಲ್ಲ ಅಂದರೆ ಮೊದಲು ಅದನ್ನು ನೋಡಿ ಆಮೇಲೆ ಈ ವಿಡಿಯೋನ ನೋಡಿ. ಸೊ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆ್ಯಂಡ್ ನಮ್ಮ ಬಸ್ ವೈಟೇಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.